ಎಂ. ಮರಿಯಪ್ಪ ಭಟ್ಟರು ತಮ್ಮ ನಮ್ಮ ಭಾಷೆ ಲೇಖನದಲ್ಲಿ ಭಾಷೆಯ ಉಗಮ, ಅದರ ವೈವಿಧ್ಯತೆ ಮತ್ತು ಕನ್ನಡದ ಶ್ರೀಮಂತಿಕೆಯನ್ನು ಅತ್ಯಂತ ಆಳವಾಗಿ ವಿವರಿಸಿದ್ದಾರೆ. ಭಾಷೆ ಎಂಬುದು ಕೇವಲ ಮಾತಲ್ಲ, ಅದು ಮನುಷ್ಯನ ವಿಚಾರ ವಿನಿಮಯಕ್ಕೆ ಇರುವ ಅತ್ಯಮೂಲ್ಯ ಸಾಧನವಾಗಿದ್ದು, ಶ್ರವಣ ಮತ್ತು ಚಾಕ್ಷುಷ ರೂಪಗಳಲ್ಲಿ ಅಭಿವ್ಯಕ್ತಗೊಳ್ಳುತ್ತದೆ. ಮನುಷ್ಯ ತನ್ನ ವಿಶಿಷ್ಟ ಬುದ್ಧಿಶಕ್ತಿಯಿಂದ ಶಬ್ದಗಳಿಗೆ ಅರ್ಥ ನೀಡಿ ಭಾಷೆಯನ್ನು ಸೃಷ್ಟಿಸಿದನು. ಇದು ಪ್ರಾಣಿಗಳ ಸಂಜ್ಞೆಗಳಿಗಿಂತ ಭಿನ್ನವಾದುದು. ಭಾಷೆಯ ಇತಿಹಾಸವನ್ನು ಗಮನಿಸಿದರೆ, ನವಶಿಲಾಯುಗದ ಮಾನವನು ಅಲೆಮಾರಿ ಜೀವನ ಬಿಟ್ಟು ಒಂದೆಡೆ ನೆಲೆಸತೊಡಗಿದಾಗ ತನ್ನ ಆಸ್ತಿ ಮತ್ತು ದಿನನಿತ್ಯದ ಲೆಕ್ಕಾಚಾರಗಳನ್ನು ನೆನಪಿಟ್ಟುಕೊಳ್ಳಲು ಗೋಡೆಯ ಮೇಲೆ ಗೆರೆಗಳನ್ನು ಎಳೆಯಲು ಆರಂಭಿಸಿದನು. ಇದೇ ಮುಂದೆ ಲಿಪಿಯಾಗಿ ವಿಕಾಸಗೊಂಡಿತು ಎಂಬುದಕ್ಕೆ ಸುಮೇರಿಯಾ ಮತ್ತು ಈಜಿಪ್ಟ್ನ ಪ್ರಾಚೀನ ಅವಶೇಷಗಳು ಸಾಕ್ಷಿಯಾಗಿವೆ. ಜಗತ್ತಿನಲ್ಲಿ ಸುಮಾರು 4000 ಭಾಷೆಗಳಿದ್ದು, ಅವುಗಳನ್ನು ಆಡುಮಾತಿನ ವ್ಯಾವಹಾರಿಕ ಭಾಷೆ ಮತ್ತು ಸಾಹಿತ್ಯದ ಗ್ರಾಂಥಿಕ ಭಾಷೆ ಎಂದು ವಿಂಗಡಿಸಬಹುದು. ಉದಾಹರಣೆಗೆ, ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆಯಾದರೆ, ಸಂಸ್ಕೃತವು ಇಂದು ಕೇವಲ ಗ್ರಾಂಥಿಕವಾಗಿ ಉಳಿದಿದೆ. ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಭವ್ಯ ಇತಿಹಾಸವಿದ್ದು, ಅದು ಸಂಸ್ಕೃತದ ಪ್ರಭಾವಕ್ಕೆ ಒಳಗಾದರೂ ತನ್ನ ದೇಸಿ ಅಥವಾ ಸ್ವಂತಿಕೆಯನ್ನು ಬಿಟ್ಟುಕೊಟ್ಟಿಲ್ಲ. ಭಾಷೆಯ ಶುದ್ಧತೆಯ ಬಗ್ಗೆ ಮಾತನಾಡುತ್ತಾ 12ನೇ ಶತಮಾನದ ನಯಸೇನ ಕವಿಯು ಕನ್ನಡದಲ್ಲಿ ಅನಗತ್ಯವಾಗಿ ಸಂಸ್ಕೃತವನ್ನು ಬೆರೆಸುವುದು ಎಣ್ಣೆ ಮತ್ತು ತುಪ್ಪವನ್ನು ಮಿಶ್ರಣ ಮಾಡಿದಂತೆ ಅಪ್ರಿಯವಾಗಿರುತ್ತದೆ ಎಂದು ಎಚ್ಚರಿಸಿದ್ದನು. ಮುಂದೆ ಬಸವಣ್ಣನವರಂತಹ ಶರಣರು ಮತ್ತು ಪುರಂದರದಾಸರಂತಹ ದಾಸರು ಅತ್ಯಂತ ಸರಳ ಕನ್ನಡದ ಮೂಲಕ ಸಾಹಿತ್ಯವನ್ನು ಜನಸಾಮಾನ್ಯರ ಮನೆಬಾಗಿಲಿಗೆ ತಲುಪಿಸಿದರು. ಇವರ ಕಾಲದಲ್ಲಿ ಕನ್ನಡವು ಸುಲಿದ ಬಾಳೆಯ ಹಣ್ಣಿನಂತೆ ಸುಲಭವಾಗಿ ಮತ್ತು ರುಚಿಕರವಾಗಿ ಮೂಡಿಬಂತು. ಒಂದು ಜೀವಂತ ಭಾಷೆಯು ಅನ್ಯ ಭಾಷೆಯ ಪದಗಳನ್ನು ಸ್ವೀಕರಿಸುವುದರಲ್ಲಿ ತಪ್ಪಿಲ್ಲ ಎಂಬುದನ್ನು ಲೇಖಕರು ಇಲ್ಲಿ ಸಮರ್ಥಿಸುತ್ತಾರೆ. ಅದಕ್ಕಾಗಿಯೇ ಇಂದು ನಮ್ಮ ಭಾಷೆಯಲ್ಲಿ ಪರ್ಷಿಯನ್ ಮೂಲದ ಕಚೇರಿ, ತಹಶೀಲ್ದಾರ್ ಪದಗಳು ಮತ್ತು ಇಂಗ್ಲಿಷ್ ಮೂಲದ ರೈಲು, ಹೋಟೆಲ್, ಸಿನಿಮಾದಂತಹ ಪದಗಳು ಸಹಜವಾಗಿ ಬೆರೆತು ಹೋಗಿವೆ. ಭಾಷೆಯು ನುಡಿಗಟ್ಟುಗಳಿಂದಲೂ ಶ್ರೀಮಂತವಾಗುತ್ತದೆ. ಕಣ್ಣು ಎಂಬ ಒಂದೇ ಶಬ್ದದಿಂದ ಕಣ್ಣು ಹಾಕು, ಕಣ್ಗಾವಲು ಎಂಬ 10 ಅರ್ಥದ ನುಡಿಗಟ್ಟುಗಳು ಹುಟ್ಟಿಕೊಳ್ಳುತ್ತವೆ. ಲೇಖನದ ಕೊನೆಯಲ್ಲಿ ಲೇಖಕರು ಇಂಗ್ಲಿಷ್ ಭಾಷೆಯ ಜಾಗತಿಕ ಬೆಳವಣಿಗೆಗೆ ಅಲ್ಲಿನ ಜನರ ಸಾಹಸ ಪ್ರವೃತ್ತಿ ಮತ್ತು ಜ್ಞಾನದಾಹವೇ ಕಾರಣ ಎಂದು ನೆನಪಿಸುತ್ತಾ, ನಾವು ಕೂಡ ನಮ್ಮ ಭಾಷೆಯನ್ನು ಗೌರವಿಸಿ ಬೆಳೆಸಬೇಕು ಎಂದು ಕರೆ ನೀಡುತ್ತಾರೆ. ಭಾಷೆಗಳಲ್ಲಿ ಮೇಲು ಕೀಳು ಎಂಬ ಭೇದವಿಲ್ಲ. ಪ್ರತಿಯೊಂದು ಭಾಷೆಯೂ ತಾಯಿಯ ಹಾಡಿನಂತೆ ಪವಿತ್ರವಾದುದು. ನಾವು ನಮ್ಮ ಭಾಷೆಯನ್ನು ಪ್ರೀತಿಸುತ್ತಲೇ ಇತರ ಭಾಷೆಗಳನ್ನು ದ್ವೇಷಿಸದೆ ಗೌರವಿಸಿದಾಗ ಮಾತ್ರ ನಮ್ಮ ಸಂಸ್ಕೃತಿ ಮತ್ತು ದೇಶದ ಏಳಿಗೆ ಸಾಧ್ಯ ಎಂಬುದು ಈ ಲೇಖನದ ಆಶಯವಾಗಿದೆ.